ಅಪಾಯ ತಂದೊಡ್ಡಿದೆ. ನೈಸ್ ರೋಡ್ನಲ್ಲಿ ನಡೆಯುವ ಈ ಹುಚ್ಚಾಟದಿಂದ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ವೀಲಿಂಗ್ಗೆ ಪೊಲೀಸರು ಮತ್ತು ನೈಸ್ ಸಂಸ್ಥೆಯ ಕೃಪಾಕಟಾಕ್ಷ ಕೂಡ ಇದೆ ಅನ್ನೋದು ಇದೀಗ ಬಯಲಾಗಿದೆ. ಇದು ನೈಸ್ ರೋಡ್, ಬೆಂಗಳೂರು ಟು ಮೈಸೂರು ರಸ್ತೆ. ಈ ರೋಡಲ್ಲೀಗ ಸಾವು ತಾಂಡವಾಡ್ತಾ ಇದೆ. ವೀಲಿಂಗ್ ಅನ್ನೋ ವಿಚಿತ್ರ ಸಾಹಸದ ಆಟದ ಹುಚ್ಚಿಗೆ ಬಿದ್ದು ಯುವಕರು ಕೈಕಾಲು ಮುರಿದುಕೊಳ್ತಿದ್ದಾರೆ, ಪ್ರಾಣ ಕಳೆದುಕೊಳ್ತಿದ್ದಾರೆ. ನೈಸ್ ರೋಡಲ್ಲಿ ಬಿದ್ದು ವರ್ಷಗಳಿಂದ ಕೋಮಾ ಸ್ಟೇಜಲ್ಲೇ ಇರುವವರು ಇದ್ದಾರೆ. ಹೀಗೆ ಹುಂಬ ಹುಡುಗರು ನೈಸ್ ರೋಡಲ್ಲಿ ವೀಲಿಂಗ್ ಹುಚ್ಚಿಗೆ ಬಿದ್ದು ಪ್ರಾಣ ಕಳೆದುಕೊಳ್ತಿದ್ದಾರೆ. ದಯವಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಿ ಅಂತ ಆಕ್ಸಿಡೆಂಟ್ ಮಾಡಿಕೊಂಡ ಹುಡುಗರ ಪೋಷಕರು ಸುವರ್ಣ ನ್ಯೂಸ್ಗೆ ದುಂಬಾಲು ಬಿದ್ದರು. ಆಗ ಅಲ್ಲಿ ನಿಜಕ್ಕೂ ಈ ವೀಲಿಂಗ್ ಹೇಗೆ ನಡೀತಿದೆ ಅನ್ನೋದನ್ನ ನೋಡೋಕೆ ಹೋದ ನಮ್ಮ ಟೀಮ್ಗೆ ಸತ್ಯ ದರ್ಶನವಾಗಿತ್ತು. ಅಷ್ಟೇ ಅಲ್ಲ, ಈ ವೀಲಿಂಗ್ಗೆ ನೈಸ್ ರೋಡ್ ಮತ್ತು ಪೊಲೀಸರ ಕೃಪಕಟಾಕ್ಷವೂ ಇದೆ ಅನ್ನೋ ಸತ್ಯ ಗೊತ್ತಾಗಿತ್ತು. ನೈಸ್ ರೋಡಲ್ಲಿ ಸಾವಿನ ಆಟ ಪೊಲೀಸರಿಗೆ ಗೊತ್ತಿಲ್ಲದೆ ಏನು ನಡೆಯೋದಿಲ್ಲ. ಆದ್ರೆ ಅಲ್ಲಿ ಆಕ್ಸಿಡೆಂಟ್ಗಳೇ ಆದ್ರೂ ಕೇಸ್ ಆಗೋದಿಲ್ಲ, ಪ್ರಾಣಗಳೇ ಹೋದ್ರೂ ಗೊತ್ತಾಗೋದಿಲ್ಲ. ಇನ್ನು ಸಣ್ಣ ಪುಟ್ಟ ಪ್ರಕರಣಗಳು ಕಾಮನ್ ಆಗ್ಬಿಟ್ಟಿದೆ. ಕೇಳೋಕ್ ಹೋದ್ರೆ ತಿರುಗಿ ಬೀಳ್ತಾರೆ. ಬಂದು ಕುಂಕುಮ ಕಟ್ಟಿದ್ರು ವೀಲ್ ಮಾಡಿ ವೀಲಿಂಗ್ ಮಾಡಿ ಅಂತಲ್ಲ, ಪ್ರತಿ ವಾರ ಬಂದ್ ಮಾಡ್ತಾರೆ. ತಿಂತಾರೆ, ನೀವು ತಿಂತೀರಾ? ನಾವ್ ಯಾಕೆ ತಿನ್ನಲ್ಲ ಸ್ವಾಮಿ? ಹೌದು, ಅದಕ್ಕೆ ಹುಡುಕೊಂಡ್ ಬಂದಿದ್ದೀವಿ. ನೈಸ್ ಬಗ್ಗೆ ನಿಮ್ದು ಹೇಳ್ರಿ. ಅಲ್ಲ ಸ್ವಾಮಿ, ಪ್ರತಿ ದಿವಸ ಬರ್ತಾರಲ್ಲ, ಅವಾಗ ಪೊಲೀಸರಿಗೆ ಹೇಳ್ಬಿಟ್ಟು ನಿಲ್ಸಕ್ಕಾಗಲ್ವಾ? ನಮ್ಗೆ ಹೇಳ್ತೀರಾ? ನಾಲ್ಕು ಜನ 5 ಜನ ತಗೊಂಡೋಗಿ ಅಡ್ಮಿಟ್ ಮಾಡಿ ಸ್ವಲ್ಪ ಕೇಳಿ. ವೀಲಿಂಗ್ ಮಾಡೋದಕ್ಕ ಈ ರಸ್ತೆ ಇರೋದು. ವೀಲಿಂಗ್ ಮಾಡೋಕೆ ಹೋಗಿ ಪ್ರಾಣ ಕಳ್ಕೊಂಡವರು ಎಷ್ಟು ಜನ? ಪೊಲೀಸರು ಯಾಕೆ ನೋಡ್ತಾ ಸುಮ್ಮನೆ ಕುಳಿತಿರ್ತಾರೆ? ನೈಸ್ ರೋಡ್ ಸಿಬ್ಬಂದಿ ಏನ್ ಮಾಡ್ತಿರ್ತಾರೆ? ಈ ಬಗ್ಗೆ ಸಂಜೆ 7 ಗಂಟೆಗೆ ನೈಸ್ ರೋಡ್ನಲ್ಲಿ ಸಾವಿನಾಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.